ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ತುಂಬಾ ರೀತಿಯ ಮಾರ್ಗಗಳಿರುತ್ತೆ ಹಣ ಸಂಪಾದನೆ ಮಾಡೋಕ್ಕೆ. ಬಟ್ ಅದು ನಮಗೆ ಗೊತ್ತಿರಲ್ಲ, ಓಕೆನಾ? ಇನ್ನು ಕೆಲವರಿಗೆ ಅದು ಗೊತ್ತಿರುತ್ತೆ. ಯಾರಿಗೆಲ್ಲ ಗೊತ್ತಿದೆ ಅವ್ರು ಬಂದ್ಬಿಟ್ಟು ತುಂಬಾ ಈಸಿಯಾಗಿ ಯೂಟ್ಯೂಬಿಂದ ಹಣನ ಸಂಪಾದನೆ ಮಾಡ್ತಿರ್ತಾರೆ. ಈಗ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ 2025 ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಿರುವಂತಹ ಚಾನಲ್ಸ್ ಗಳು ಯಾವ್ದಪ್ಪ ಅಂದ್ರೆ, ಒಂದು ಕಾರ್ಟೂನ್ ವಿಡಿಯೋ ಮಾಡಿ ಹಾಕ್ತಾರಲ್ವಾ, ಆ ರೀತಿ ಚಾನಲ್ಸ್ ಗಳು ತುಂಬಾ ಗ್ರೋ ಆಗ್ತಿದೆ. ಮತ್ತೆ ಬಂದ್ಬಿಟ್ಟು ಕಾಪಿ ಪೇಸ್ಟ್ ವಿಡಿಯೋ ಏನ್ ಮಾಡ್ತಿದ್ದಾರೆ ಅವ್ರ ಚಾನಲ್ಸ್ ಗಳು ಬಂದ್ಬಿಟ್ಟು ತುಂಬಾ ಬೇಗನೆ ಗ್ರೋ ಆಗ್ತಿದೆ. ನೀವು ಕೂಡ ಇದನ್ನ ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಾಗ್ಲಿ ಇನ್ಸ್ಟಾದಲ್ಲಾಗ್ಲಿ ನೀವು ವಿಡಿಯೋಸ್ಗಳನ್ನ ನೋಡ್ತಿರ್ಬೇಕಾದ್ರೆ ನೀವು ಕೂಡ ಇದನ್ನ ನೋಡಿರ್ಬೋದು. ಈ ರೀತಿಯ ಕಾಪಿ ಪೇಸ್ಟ್ ವಿಡಿಯೋಗಳು ನಮ್ಮ ಮುಂದೆ ಬಂದಿರಬಹುದು, ಯೂಟ್ಯೂಬ್ ಅಲ್ಲಾಗಿರ್ಲಿ ಇನ್ಸ್ಟಾದಲ್ಲಿ. ಅದರಲ್ಲಿ ನೀವು ನೋಡಿರ್ಬೋದು ಎಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ ಈ ರೀತಿ ವಿಡಿಯೋಸ್ಗಳು ಅಂತ. ಆದ್ರೆ ನೀವು ಈ ರೀತಿ ವಿಡಿಯೋಸ್ ಗಳಲ್ಲಿ ಇರುವಂತಹ ಸಬ್ಸ್ಕ್ರೈಬರ್ಸ್ ಆಗ್ಲಿ, ಅದಕ್ಕಿರೋ ವ್ಯೂಸ್ ಆಗ್ಲಿ, ಅದರಲ್ಲಿರೋ ಲೈಕ್ಸ್ ಇದೆಲ್ಲ ನೀವು ಚೆಕ್ ಮಾಡಿರಲ್ಲ, ಓಕೆನಾ? ತುಂಬಾ ಐಡಿಯಾಸ್ ಗಳಿದೆ ಈ ರೀತಿ ಚಾನೆಲ್ ಗಳನ್ನ ಮಾಡೋಕೆ. ಅಂದ್ರೆ ಇದು ತುಂಬಾ ಈಸಿಯಾಗಿ ಮಾಡಬಹುದು. ಒಂದು ದಿನದಲ್ಲಿ ಬಂದ್ಬಿಟ್ಟು ನಾವು ಒಂದು ಎರಡು ನಿಮಿಷ ಸಾಕು ನಮಗೆ ಈ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ, ಓಕೆನಾ? ಈ ರೀತಿ ಮಾಡೋದಾದ್ರೆ ನಾವು ಒಂದು ದಿನಕ್ಕೆ ಡೈಲಿ ನಾವು ಒಂದು 4 ರಿಂದ 5 ವಿಡಿಯೋಸ್ಗಳನ್ನ ಈಸಿಯಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬಹುದು. ಈ ರೀತಿ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಚಾನಲ್ ಬೇಗನೆ ಗ್ರೋ ಕೂಡ ಆಗುತ್ತೆ. ಇದರಿಂದ ನಾವು ತುಂಬಾ ಅರ್ನಿಂಗ್ಸ್ ಕೂಡ ಮಾಡಬಹುದು. ಅದಕ್ಕಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ, ಓಕೆನಾ? ಇದೇ ರೀತಿಯ ವಿಡಿಯೋಸ್ಗಳನ್ನ ನಾನು ಕೂಡ ತುಂಬಾ ನೋಡಿದ್ದೀನಿ. ಆ ವಿಡಿಯೋಗಳಲ್ಲಿ ಯಾವುದೇ ರೀತಿಯ ಏನೊಂದು ವ್ಯಾಲ್ಯೂ ಕೂಡ ಇರಲ್ಲ. ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಇದನ್ನ ಮಾಡಿರ್ತಾರೆ. ಅಷ್ಟು ಸಿಂಪಲ್ ಆಗಿ ಮಾಡಿದ್ರು ಕೂಡ ಅದರಲ್ಲಿರುವಂತ ವ್ಯೂಸ್ ನೋಡ್ಬಿಟ್ರೆ ನೀವು ಮಿಲಿಯನ್ ಗಟ್ಟಲೆ ವ್ಯೂಸ್ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಚೆಕ್ ಮಾಡಿದ್ರೆ ಅವ್ರದ್ದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಕೂಡ ಇರುತ್ತೆ. ಲೈಕ್ ಕೂಡ ಅಷ್ಟೇ ಬಂದಿರುತ್ತೆ ಅವರಿಗೆ, ಓಕೆನಾ? ಲಕ್ಷ ಗಟ್ಟಲೆ ಹಣ ಕೂಡ ಯೂಟ್ಯೂಬ್ ಇಂದ ಸಂಪಾದನೆ ಮಾಡ್ತಿರ್ತಾರೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಈಸಿಯಾಗಿ 2 ನಿಮಿಷದಲ್ಲಿ ಯಾವ ರೀತಿ ನಾವು ಈ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಓಕೆನಾ ಫ್ರೆಂಡ್ಸ್? ಈ ರೀತಿ ಚಾನಲ್ ನೀವು ಮಾಡೋದ್ರಿಂದ 100% ನಿಮ್ಮ ಚಾನಲ್ ಬಂದ್ಬಿಟ್ಟು ಗ್ರೋ ಆಗುತ್ತೆ. ಡೈಲಿ ಕೂಡ ನೀವು ರೆಗ್ಯುಲರ್ ಆಗಿ ಈ ವಿಡಿಯೋನ ಮಾಡಿ ಹಾಕ್ಬೋದು, ಓಕೆನಾ? ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವಿವಾಗ ಏನು ಒಂದಿನ ವಿಡಿಯೋ ಹಾಕ್ತೀವಿ, 2 ದಿನ ವಿಡಿಯೋ ಹಾಕಲ್ಲ, ಟೈಮ್ ವೇಸ್ಟ್ ಮಾಡಿಕೊಂಡು ಅದು ಇದು ರೀಲ್ಸ್ ಸ್ಟೋರಿ ಅದು ಇದನ್ನು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾದಲ್ಲಾಗಲಿ. ಇದನ್ನೆಲ್ಲ ಇವಾಗಲೇ ಬಿಟ್ಬಿಡಿ. ಈ ರೀತಿ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನೀವು ಕೂಡ ಈ ರೀತಿ ಒಂದು ಚಾನಲ್ನ ಇವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟು ಡೈಲಿ ನೀವು ನಿಮಗೆ ಎಷ್ಟಾಗುತ್ತೆ ಒಂದು 3 ರಿಂದ 4 ವಿಡಿಯೋನಾದರೂ ನೀವು ಹಾಕ್ಬೋದು, ಓಕೆನಾ? ಅಷ್ಟು ಸಿಂಪಲ್ ಆಗಿ ಅಷ್ಟು ಈಸಿಯಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ, ಓಕೆನಾ? ಇದರಿಂದ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ, ಮಾನಿಟೈಸ್ ಕೂಡ ಆಗಿದೆ ಈ ರೀತಿ ಚಾನಲ್ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಓಕೆನಾ? ಈ ರೀತಿ ವಿಡಿಯೋಸ್ ಮಾಡೋಕ್ಕೆ ನೀವು ಬೇರೆ ಯಾವುದೇ ಅಪ್ಲಿಕೇಶನ್ ಇದು ಮಾಡೋದಾಗ್ಲಿ, ಬೇರೆಲ್ಲಿಂದನಾದ್ರೂ ವಿಡಿಯೋ ಡೌನ್ಲೋಡ್ ಮಾಡೋದು ಏನು ಬೇಡ. ಇದನ್ನ ಬಂದ್ಬಿಟ್ಟು ಸಿಂಪಲ್ ಆಗಿ ನೀವು ಯೂಟ್ಯೂಬ್ ಇಂದಾನೆ ಮಾಡ್ಕೊಳ್ಬಹುದು. ಯೂಟ್ಯೂಬ್ ಇಂದಾನೆ ವಿಡಿಯೋನ ಕಾಪಿ ಪೇಸ್ಟ್ ಮಾಡಿ ನೀವು ಈ ರೀತಿ ವಿಡಿಯೋನ ಮಾಡ್ಬೋದು. ಆದರೆ ಯೂಟ್ಯೂಬ್ ಯಾವುದೇ ರೀತಿ ಕಾಪಿರೈಟ್ ಕೊಡಲ್ಲ ನಿಮಗೆ. ಅದಕ್ಕೆ ನಾನು ಹೇಳ್ಕೊಡೋ ಟ್ರಿಕ್ಕನ್ನು ನೀವು ಕ್ಲೀನಾಗಿ ನೋಡಿಕೊಂಡು ಯಾವ ರೀತಿ ನಾವು ಮಾಡಬೇಕು ಅಂತ ನೀವು ಫುಲ್ ಡೀಟೇಲ್ ಆಗಿ ವಿಡಿಯೋನ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗೋದು, ಓಕೆನಾ? ಈ ರೀತಿ ವಿಡಿಯೋ ಬಂದ್ಬಿಟ್ಟು ಕ್ರಿಯೇಟ್ ಮಾಡೋದಂತೂ ತುಂಬಾನೇ ಈಸಿ. ಈ ರೀತಿ ವಿಡಿಯೋಸ್ಗಳನ್ನ ನೀವು ನೋಡಿರ್ತೀರಾ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಆದರೆ ನಿಮಗೆ ಈ ರೀತಿ ವಿಡಿಯೋಸ್ಗಳನ್ನ ಯಾವ ರೀತಿ ಮಾಡೋದು, ನಾವು ಇದರಿಂದ ಮಾಡೋದ್ರಿಂದನೂ ನಾವು ಅರ್ನಿಂಗ್ಸ್ ಆಗುತ್ತೆ, ನಮಗೆ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ನಿಮಗೆ ಅನ್ನೋದು ನಿಮಗೆ ಗೊತ್ತಿರಲ್ಲ, ಓಕೆನಾ? ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಕಾಪಿ ಪೇಸ್ಟ್ ವಿಡಿಯೋನ ನಾವು ಯೂಟ್ಯೂಬಿಂದನೇ ತೆಗೆದು ಹಾಕೋದ್ರಿಂದ, ನಾವು ಅಪ್ಲೋಡ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ, ಮಾನಿಟೈಸ್ ಕೂಡ ಆಗುತ್ತೆ, 100% ನಮಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ. ಚಾನಲ್ ಬಂದ್ಬಿಟ್ಟು ತುಂಬಾ ಬೇಗನೆ ಗ್ರೋ ಕೂಡ ಆಗುತ್ತೆ, ಓಕೆನಾ? ಇದಂತೂ 100% ನಿಜ, ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ, ಟೈಮ್ ವೇಸ್ಟ್ ಮಾಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಈ ರೀತಿ ವಿಡಿಯೋಸ್ನ ನಾವು ಕ್ರಿಯೇಟ್ ಮಾಡೋದು ಅಂತ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಓಕೆನಾ ಫ್ರೆಂಡ್ಸ್? ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ, ಯೂಸ್ಫುಲ್ ಆದರೆ ಒಂದೇ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ನ. ಈಗ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು. ಏನಂದರೆ, ಈಗ ನೀವು ಈ ರೀತಿ ವಿಡಿಯೋ ಮಾಡಬೇಕು ಅಂದರೆ, ಈ ರೀತಿ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ನಿಮ್ಮದು ಮೇನ್ ಚಾನಲ್ ಏನಿದೆ, ಇವಾಗ ನೀವು ಏನಾದರೂ ಯೂಟ್ಯೂಬಲ್ಲಿ ಚಾನಲ್ ಇದೆ, ವೀಡಿಯೋಸ್ ಹಾಕ್ತಿದ್ದೀರಾ ಅಂದರೆ ಅದೇ ಚಾನಲಿಗೆ ಈ ರೀತಿ ಶಾರ್ಟ್ ವೀಡಿಯೋಸ್ನ ಮಾಡಿ ಹಾಕೋಕ್ಕೆ ಹೋಗಬೇಡಿ, ಓಕೆನಾ? ಏನು ಮಾಡಿ ಅಂದರೆ, ನಿಮ್ಮದು ಆ ಚಾನಲ್ ಇದ್ದರೆ ಅದು ಹಂಗೆ ಇರಲಿ, ಅದನ್ನೇನು ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ವೀಡಿಯೋಸ್ ಯಾವ ರೀತಿ ನೀವು ಹಾಕ್ತಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡಿ.
ಅದ್ರ ಜೊತೆಗೆ ಇದು ಅಂದರೆ ನಾನೀಗ ಹೇಳ್ಕೊಡ್ತಿರೋ ವಿಡಿಯೋ ಬಂದುಬಿಟ್ಟು ನೀವು ಒಂದು 2 ನಿಮಿಷದಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಕೂಡ ಮಾಡ್ಬೋದು ಯೂಟ್ಯೂಬಲ್ಲಿ. ಅದಕ್ಕಾಗಿ ಈ ರೀತಿ ಚಾನಲ್ನ ನೀವು ಇನ್ನೊಂದು ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಈಗ ನಮ್ಮ ಯೂಟ್ಯೂಬಲ್ಲಿ ನಾವು 2-3 ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು, ಓಕೆನಾ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಇದಕ್ಕೆ ಅಂತಲೇ ನೀವು ಸಪ್ರೇಟಾಗಿ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ರೀಚ್ ಕೂಡ ಬೇಗನೆ ಜಾಸ್ತಿ ಆಗುತ್ತೆ, ಓಕೆನಾ. ನೀವು ಅಂದ್ಕೊಳ್ತಿರ್ಬೋದು ಈಗ ಇರೋ ಚಾನಲೇ ಗ್ರೋ ಆಗ್ತಿಲ್ಲ, ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಹೆಂಗೆ ಅಂತ. ಆದರೆ ನೀವು ನಿಮ್ದು ಏನಿದೆ ಇರೋ ಚಾನಲ್ ಅದು ಹಾಗೆ ನೀವು ಮೈಂಟೈನ್ ಮಾಡ್ಕೊಂಡು ಹೋಗಿ, ಮತ್ತು ಇದರಿಂದ ನೀವು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ಗಳು ಹಾಕೋದ್ರಿಂದ ಬೇಗನೆ ರೀಚ್ ಆಗುತ್ತೆ. ಅಂದರೆ ಈ ಕಂಟೆಂಟ್ ಬಂದುಬಿಟ್ಟು ಬೇಗ ರೀಚ್ ಆಗುತ್ತೆ. ಅದಕ್ಕಾಗಿ ಹೇಳ್ತಿದ್ದೀನಿ. ನ್ಯೂ ಚಾನಲ್ ಆಗಿರೋದ್ರಿಂದ ಇದರಲ್ಲಿ ಬಂದುಬಿಟ್ಟು ನಿಮ್ಮದು ರೀಚ್ ಜಾಸ್ತಿ ಆಗುತ್ತೆ, ನಿಮ್ಮ ವಿಡಿಯೋ ಬಂದುಬಿಟ್ಟು ವೈರಲ್ ಕೂಡ ಆಗುತ್ತೆ, ಮತ್ತು ಈಸಿಯಾಗಿ ಕೂಡ ನೀವು ಇದರಿಂದ ಬೇಗನೆ ಅರ್ನಿಂಗ್ಸ್ನ ಮಾಡ್ಬೋದು, ಓಕೆನಾ. ಅದು ಬಿಟ್ಬಿಟ್ಟು ನೀವು ಇವಾಗ ಏನು ಚಾನಲ್ ಇದೆ ಅದರಲ್ಲೇ ಇದನ್ನು ಹಾಕಿ ಅದು ಇದು ಮಿಕ್ಸ್ ಕಂಟೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ ಫ್ರೆಂಡ್ಸ್. ಬನ್ನಿ ಇಲ್ಲಿ ಈಗ ಬಂದುಬಿಟ್ಟು ನಾವು ಏನು ಮಾಡಬೇಕು, ಮೊದಲು ಯೂಟ್ಯೂಬ್ನ ಆನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ನ ಆನ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಶಾರ್ಟ್ ಏನಿದೆ, ಶಾರ್ಟ್ ವೀಡಿಯೋಸ್ಗಳಿಗೆ ಹೋಗೋಣ. ಈ ಶಾರ್ಟ್ ವೀಡಿಯೋಸ್ಗಳಲ್ಲಿ ನಮಗೆ ಈ ರೀತಿ ನೋಡಿ ಈ ರೀತಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಅಲ್ವಾ. ಈಗ ನಾವು ಯಾವ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಜಾಸ್ತಿ ನೋಡ್ತಾ ಇರ್ತೀವಿ ಅದೇ ರೀತಿ ಶಾರ್ಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನನಗೆ ಬಂದುಬಿಟ್ಟು ಟೆಕ್ಕಿಂದು ಬಂದುಬಿಟ್ಟು ಜಾಸ್ತಿನೇ ಬರ್ತಾ ಇರುತ್ತೆ, ಓಕೆನಾ. ಈಗ ಬಂದುಬಿಟ್ಟು ಮೊದಲು ಸರ್ಚ್ ಬಾರಿಗೆ ಹೋಗಿ ನೋಡೋಣ, ಆಯಿತಾ. ಈ ರೀತಿ ಬೇಡ, ನಿಮಗೆ ಅರ್ಥ ಆಗಲಿ. ಈಗ ನೀವು ಇವಾಗ ನೋಡಬೇಕಾದ್ರೆ ಈ ರೀತಿ ವೀಡಿಯೋಸ್ಗಳು ಬಂತಲ್ಲ, ಇದರಿಂದ ಟ್ರೆಂಡಿಂಗ್ ವೀಡಿಯೋಗೂ ಕೂಡ ನೀವು ಮಾಡ್ಬೋದು. ನಾನು ಹೇಳ್ಕೊಡ್ತಿರೋ ರೀತಿ ಕಾಪಿ ವೇಸ್ಟ್ ವೀಡಿಯೋ. ಇಲ್ಲಾಂದರೆ ಒಂದು ನಿಮಗೆ ಸಿಂಪಲಾಗಿ ಒಂದು ಐಡಿಯಾ ತೋರಿಸ್ತೀನಿ ನೋಡಿ. ಈ ರೀತಿ ನೋಡಿ, ನಾನೀಗ ಕಾರ್ಟೂನ್ ವೀಡಿಯೋಗೆ ತೋರಿಸ್ಬಿಡ್ತೀನಿ, ಓಕೆನಾ. ಈಗ ಕಾರ್ಟೂನ್ ವೀಡಿಯೋಸ್ ಅಂತ ನಾನೇನು ಮಾಡ್ತಾಯಿದ್ದೀನಿ, ಕಾರ್ಟೂನ್ ವೀಡಿಯೋಸ್ ಅಂತ ನಾನು ಸರ್ಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಬಂದುಬಿಟ್ಟು ಕಾರ್ಟೂನ್ ವೀಡಿಯೋಸಲ್ಲಿ ಈ ರೀತಿ ಎಲ್ಲ ಬಂದುಬಿಡುತ್ತೆ ಟ್ರೆಂಡಿಂಗಲ್ಲಿ. ನೋಡಿ ತೋರಿಸ್ಬಿಡ್ತೀನಿ ನೋಡಿ, ಒಂದೇ ಹಾಕಿ. ಫಸ್ಟ್ ನೋಡಿ ಈ ರೀತಿ ಇದು ನೋಡಿ, ಡೋಂಟ್ ಡೂ ದಿಸ್ ಅಂತ ಇದೆ ನೋಡಿ. ಇದು ಕಾರ್ಟೂನ್ ವೀಡಿಯೋಸ್ಗಳು. ಇನ್ನು ನೆಕ್ಸ್ಟ್ ಇದು ಇದರಲ್ಲಿ ಎಷ್ಟು ಕಾರ್ಟೂನ್ ವೀಡಿಯೋಸ್ಗಳು ಬರ್ತಿದೆ ಎಲ್ಲದನ್ನೂ ಮಾಡ್ಬೋದು ನೀವು ನೋಡಿ. ಇದು ಕೂಡ ತಗೊಳ್ಬೋದು ನೀವು ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ತಗೊಳ್ಬೋದು, ಓಕೆನಾ. ಇದು ನೋಡಿ ಕಾರ್ನಿಂದು ನಿದ್ದೆ ಮಾಡ್ತಿದ್ದಾನೆ, ಎಲ್ಲ ತಗೊಂಡು ತಿಂದಾಯ್ತು. ಇದರಲ್ಲಿ ನಿಮಗೆ ಟ್ರೆಂಡಿಂಗಲ್ಲಿ ಇರಬೇಕು ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದು ಟ್ರೆಂಡಿಂಗ್ ವೀಡಿಯೋಸ್ಗಳಾಗಿರಬೇಕು. ವ್ಯೂಸ್ ಬಂದುಬಿಟ್ಟು ನೋಡಿ ಈ ರೀತಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರೋ ವೀಡಿಯೋಸ್ಗಳೇ ಆಗಿರಬೇಕು, ಓಕೆನಾ. ಕಮ್ಮಿ ವ್ಯೂಸ್ ಇರೋದು ಬೇಡ, ಈ ರೀತಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರೋ ವೀಡಿಯೋಸ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಓಕೆನಾ. ನೀವು ಇವಾಗ ಏನು ಶಾರ್ಟ್ ವೀಡಿಯೋಸ್ಗಳನ್ನ ನೋಡ್ತೀರೋ ಅದನ್ನು ಕೂಡ ಮಾಡ್ಕೊಳ್ಬೋದು, ಓಕೆನಾ. ಈ ರೀತಿ ಕಾರ್ಟೂನ್ ವೀಡಿಯೋಸ್ಗೆ ಮಾಡಿ ಅಂತ ಇಲ್ಲ, ಅಂದರೆ ಇದು ಸ್ವಲ್ಪ ಫನ್ನಿಯಾಗಿರುತ್ತೆ, ನೋಡೋಕ್ಕೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತಲ್ಲ ಅಂತ ನಾನು ಹೇಳ್ತಿರೋದು, ಓಕೆನಾ. ನೀವೇನು ರೀಲ್ಸ್ ನೋಡ್ತಾ ಇರ್ತೀರಲ್ವ, ಅದರಿಂದ ಕೂಡ ನಿಮಗೆ ಇಷ್ಟ ಆಗಿರೋ ವೀಡಿಯೋಸ್ಗೂ ಕೂಡ ನೀವು ಮಾಡ್ಬೋದು, ಓಕೆನಾ. ಈಗ ಬಂದುಬಿಟ್ಟು ನೋಡಿ, ಇದರಲ್ಲಿ ಒಂದು ಶಾರ್ಟ್ಸ್ನ ತಗೊಳ್ತಾ ಇದ್ದೀನಿ. ಇವಾಗ ನಾನು ಬಂದುಬಿಟ್ಟು ಇದನ್ನೇ ತಗೊಳ್ತಾ ಇದ್ದೀನಿ. ನಾನು ಬಂದುಬಿಟ್ಟು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ವಿಡಿಯೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಕೇಳಿಸ್ಕೊಂಡ್ರಲ್ಲ ಮೊದಲು ವಿಡಿಯೋ ಯಾವ ರೀತಿ ಅಂತ. ಈಗ ಇಲ್ಲಿ ನೋಡಿ ಶೇರ್ ಅಂತ ಏನಿದೆ ಅದ್ರ ಪಕ್ಕ ಕೆಳಗಡೆ ಒಂದು ಇಲ್ಲಿ ರಿಮಿಕ್ಸ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಯೂಸ್ ದಿಸ್ ಸೌಂಡ್ ಇದೆ, ಅದ್ರ ಕೆಳಗಡೆ ಏನಿದೆ ಕೊಲ್ಯಾಬ್ ಅಂತ ಏನಿದೆ ಅದನ್ನು ತಗೊಳ್ಬೇಕೀಗ ನಾವು, ಓಕೆನಾ. ಈಗ ಮೊದಲು ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ ಕೊಲಾಬ್ ಅಂತ ಹೇಳಿದ್ರೆ ಏನು ಅಂತ. ಈಗ ಈ ಕೊಲಾಬ್ ಅಂತ ಹೇಳಿದರೆ ನಾವೇನು ಜನರ ಹತ್ರ ಮಾತಾಡೋದು, ಅಂದರೆ ಆಡಿಯನ್ಸ್ ಹತ್ರ ನಾವು ಮಾತಾಡೋದು, ಓಕೆನಾ. ಕೊಲಾಬ್ ಅಂತ ಹೇಳ್ತೀವಿ, ಓಕೆನಾ. ಇದರಿಂದ ನೀವು ಈಸಿಯಾಗಿ ವೀಡಿಯೋಸ್ಗಳನ್ನು ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು. ಇದರಿಂದ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ, ಓಕೆನಾ. ಇದು ಕೂಡ ಯೂಟ್ಯೂಬ್ನೇ ಒಂದು ಫ್ಯೂಚರ್, ಓಕೆನಾ. ಈಗ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ಗಳೆಲ್ಲ ಮಾಡ್ತಿದ್ರಲ್ವ, ಇದರಲ್ಲಿ ಗ್ರೀನ್ ಸ್ಕ್ರೀನಿಂದ ಏನಪ್ಪ ಅಂದರೆ, ಈಗ ಕೆಲವು ಜನ ಗ್ರೀನ್ ಸ್ಕ್ರೀನ್ ವೀಡಿಯೋ ಏನು ಮಾಡ್ತಿದ್ದಾರೆ ಅವ್ರದ್ದು ಬಂದುಬಿಟ್ಟು ಮಾನಿಟೈಸೇಷನ್ ಆಗ್ತಿದೆ, ಇನ್ನು ಕೆಲವರದ್ದು ಮಾನಿಟೈಸೇಷನ್ ಆಗ್ತಿಲ್ಲ, ಅದು ಬಂದುಬಿಟ್ಟು ರಿಜೆಕ್ಟ್ ಆಗ್ತಿದೆ, ಓಕೆನಾ. ಅದಕ್ಕಾಗಿ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಒಂದು ಫ್ಯೂಚರ್ ಇದು. ಅದಕ್ಕಾಗಿ ಯೂಟ್ಯೂಬ್ ಯಾವುದೇ ರೀತಿ ಕಾಪಿರೈಟು ಕೊಡಲ್ಲ, ಓಕೆನಾ.
ಈಗ ಇಲ್ಲಿ ಕೊಲಾಬ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ಮಾಡಿ ನೀವು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಕೂಡ ಮಾಡ್ಕೊಳ್ಬೋದು ಮತ್ತು ಅರ್ನಿಂಗ್ಸ್ನ ಕೂಡ ನೀವು ಮಾಡ್ಕೊಳ್ಬೋದು ಈಸಿಯಾಗಿ. ಓಕೆನಾ? ಕೊಲಾಬ್ರೇಷನ್ ಮಾಡೋದ್ರಿಂದ ನಿಮ್ಮ ಚಾನಲ್ ಏನಿದೆ ಅದ್ರ ರೀಚ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಜನ ಕೂಡ ಇಷ್ಟಪಟ್ಟು ನೋಡ್ತಾರೆ ಈ ರೀತಿ ವೀಡಿಯೋಸ್. ಮಕ್ಕಳಾಗಿರಲಿ ದೊಡ್ಡವರಾಗಿರ್ಬೋದು ಎಲ್ಲರೂ ಈ ರೀತಿ ವೀಡಿಯೋಸ್ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಓಕೆನಾ? ಏನಪ್ಪ ಅಂದರೆ ಟ್ರೆಂಡಿಂಗ್ ಕೂಡ ಆಗಿರಬೇಕು. ಟ್ರೆಂಡಿಂಗ್ ಮತ್ತು ವ್ಯೂಸ್ ನೋಡಿ ಮೇಯ್ನಾಗಿ ನಿಮಗೆ ಅವಾಗಲೇ ಗೊತ್ತಾಗುತ್ತೆ ಅದು ಟ್ರೆಂಡಿಂಗ್ ಆಗಿದೆಯಾ ಇಲ್ವಾ ಅಂತ. ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಇದ್ದರೆ ಟ್ರೆಂಡಿಂಗ್ ಅಂತಲೇ ಟ್ರೆಂಡಿಂಗ್ ವೀಡಿಯೋಸ್ ಆಗಿರುತ್ತೆ. ಓಕೆನಾ? ಈಗ ಓಕೆನಾ? ಬನ್ನಿ ಈಗ ಇದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಸಾರಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಈಗ ನಮ್ಮ ವಿಡಿಯೋ ಬಂದಿದೆ. ನಮ್ಮ ವಿಡಿಯೋ ಬಂದುಬಿಟ್ಟು ಇಲ್ಲಿ ಬಂದಿದೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮ್ಮ ವಿಡಿಯೋ ಏನಾಗುತ್ತೆ ಕ್ಯಾಮ್ರಾ ಓಪನ್ ಆಗುತ್ತೆ. ಓಕೆನಾ? ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ಈಗ ಬಂದುಬಿಟ್ಟು ನೆಕ್ಸ್ಟ್ ಮೇಲೆ ಬಂದುಬಿಟ್ಟು ನಾನು ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ಈ ರೀತಿ ಪ್ರೊಸೆಸಿಂಗ್ ತಗೊಳ್ಳುತ್ತೆ. ಪ್ರೊಸೆಸಿಂಗ್ ತಗೊಂಡಾದಮೇಲೆ ಇಲ್ಲೊಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಲೆಫ್ಟ್ ರೈಟ್ ಆಗಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಆಪ್ಷನ್ನ ನೋಡಿ ಈ ರೀತಿ ರೈಟ್ ಆಯಿತು. ಈಗ ಟಾಪ್ ಅಂತ ಹೇಳಿದ್ರೆ ನೋಡಿ ಈ ರೀತಿ ಬರುತ್ತೆ. ಟಾಪ್ ಮತ್ತು ಬಾಟಮ್ ಈ ಕಡೆ ಆ ಕಡೆ ನಾವು ಮಾಡ್ಕೊಳ್ಬೋದು. ಓಕೆನಾ? ನಾನು ಬಂದುಬಿಟ್ಟು ರೈಟ್ ಸೈಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೆಫ್ಟ್ ರೈಟ್ ಆಗಿ ಮಾಡ್ಕೊಳ್ಬೋದು. ಈಗ ಬಂದುಬಿಟ್ಟು ವೀಡಿಯೋನ ಏನು ಮಾಡಬೇಕು, ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆನಾ? ಈಗ ರಿಯಾಕ್ಟ್ ಮಾಡಬೇಕು ನಾವು. ಈಗ ನೀವು ತಮ್ನೈಲ್ ಏನಾದರೂ ಎಡಿಟ್ ಮಾಡೋದಾದರೆ ನೋಡಿ ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಇದನ್ನು ಇಟ್ಕೊಂಡು ಮತ್ತು ಇಲ್ಲಿ ಟೆಕ್ಸ್ಟ್ ಏನು ಕಾಣಿಸ್ತಿದೆಯಲ್ವಾ, ಈ ಟೆಕ್ಸ್ಟ್ ಮೇಲೆ ಇಲ್ಲಿ ಬರೀರಿ wait for end ಇಷ್ಟು ಬರೆದ್ಬಿಟ್ಟು ಇಲ್ಲಿಗೆ ಟೆಕ್ಸ್ಟನ್ನು ಇದು ಮಾಡಿ ಅಷ್ಟೇ. wait for the end ಅಂತ ಹಾಕಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿಕೊಂಡು ತಮ್ನೈಲಿಗೆ ಅಟ್ರಾಕ್ಟಿವ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫನ್ನಿ ವಾಟರ್ ಮೆಲನ್ ಅಂತ ಹಾಕಿ ಸಾಕು. ಫನ್ನಿ ವಾಟರ್ ಮೆಲನ್ ವಾಟರ್ ಮೆಲನ್ ಅಂತ ಹಾಕಿ ಈ ರೀತಿ ಹಾಕಿ ಸಿಂಬಲ್. ಓಕೆನಾ? ಇದಾದಮೇಲೆ ನೀವು ಶಾರ್ಟ್ಸ್ ಆ್ಯಶ್ ಹಾಕ್ಸ್ಬಿಟ್ಟು ಶಾರ್ಟ್ ಫೀಡ್ ಮತ್ತು ಆ್ಯಶ್ ಹಾಕ್ಬಿಟ್ಟು ವೈರಲ್ ಶಾರ್ಟ್ಸ್ ಅಂತ ಎಲ್ಲ ಹಾಕಿ. ಓಕೆನಾ? ಅದು ಹಾಕಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಲಿಸ್ಟಲ್ಲೇ ಇರಲಿ ಯಾವುದಾದ್ರೂ ಒಂದು ನಿಮ್ಮದು ರಿಲೇಟೆಡ್ ವೀಡಿಯೋ ಹಾಕೋದಾದ್ರೆ ಹಾಕಿ. ಎಲೋ ವೀಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸ್ ಅಲ್ಟರ್ನೇಟ್ ಕಂಟೆಂಟ್ ಏನಿದೆ ಅಲ್ಟರ್ನೇಟ್ ಕಂಟೆಂಟಲ್ಲಿ ಬಂದುಬಿಟ್ಟು ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಅಪ್ಲೋಡ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಅಷ್ಟೇ. ಈ ವಿಡಿಯೋ ಮಾಡೋಕ್ಕೆ ನಿಮಗೆ 1-2 ನಿಮಿಷ ಅಷ್ಟೇ ಹಿಡಿಯುತ್ತೆ ಫ್ರೆಂಡ್ಸ್. ಓಕೆನಾ? 1-2 ನಿಮಿಷದಲ್ಲಿ ನೀವು ಈ ರೀತಿ ವೀಡಿಯೋನ ಮಾಡ್ಕೊಳ್ಬೋದು. ಇದನ್ನು ಬಂದುಬಿಟ್ಟು ನೀವು ಎಡಿಟ್ ಮಾಡೋ ಟೆನ್ಷನು ಇಲ್ಲ ನಿಮಗೆ. ಯಾರಿಗೆಲ್ಲ ಎಡಿಟಿಂಗ್ ಮಾಡೋಕ್ಕೆ ಬರಲ್ಲ ಅವರಿಗೆಲ್ಲ ತುಂಬ ಈಸಿ ಆಗುತ್ತೆ ಈ ರೀತಿ ವೀಡಿಯೋಸ್ನ ಮಾಡೋದು. ಓಕೆನಾ? ಈ ರೀತಿ ವೀಡಿಯೋಸ್ನ ನೀವು ಡೈಲಿ ಬಂದುಬಿಟ್ಟು 8-10 ವೀಡಿಯೋಸ್ನಾದ್ರೂ ಮಾಡ್ಬೋದು. ಓಕೆನಾ? ನೀವು ಡೈಲಿ 8-10 ವೀಡಿಯೋ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಡೈಲಿ 3 ವೀಡಿಯೋಸ್ನ ನೀವು ರೆಗ್ಯುಲರ್ ಆಗಿ ನೀವು ಕಂಟಿನ್ಯೂ ಆಗಿ ನೀವು ಹಾಕ್ತಾ ಹೋಗಿ. ಓಕೆನಾ? ಮತ್ತು ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ, ಒಂದು 10-15 ವೀಡಿಯೋ ಹಾಕ್ತಾರೆ. ಹಾಕಿಬಿಟ್ಟದಾಗ ಏನು ಮಾಡ್ತಾರೆ, ವ್ಯೂಸ್ ಬರ್ತಿಲ್ಲ ನನಗೆ. ಅದು 10 ವೀಡಿಯೋ ಹೆಂಗೆ ಹಾಕ್ತಾರೆ ಅಂದರೆ ಒಂದಿನ ಹಾಕಿದ್ರು 2 ದಿನ ಬಿಟ್ಟರು 3ನೇ ದಿನ ಹಾಕಿದ್ರು ಆ ರೀತಿ ಮಾಡ್ತಾರೆ. ಮಾಡಿಬಿಟ್ಟು ವೀಡಿಯೋ ಹಾಕ್ಬಿಟ್ಟು ಏನು ಮಾಡ್ತೀರಾ, ವ್ಯೂಸ್ ಬರ್ತಿಲ್ಲ ನನಗೆ ಅಂತ ಡಿಮೋಟಿವ್ ಆಗಿಬಿಟ್ಟು ಏನು ಮಾಡ್ತೀರಾ, ಬಿಟ್ಬಿಡ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಡೈಲಿ ಒಂದು 3 ವೀಡಿಯೋನಾದರೂ ರೆಗ್ಯುಲರ್ ಆಗಿ ನೀವು ಪೋಸ್ಟ್ ಮಾಡ್ತಾ ಇರಿ. ಓಕೆನಾ? ಈ ರೀತಿ ರೆಗ್ಯುಲರ್ ಆಗಿ ವೀಡಿಯೋನ ಹಾಕ್ತಾ ಇದ್ರೆ ನಿಮ್ಮ ಚಾನಲ್ ಬಂದುಬಿಟ್ಟು ಗ್ರೋ ಆಗುತ್ತೆ. ಒಂದೇ ಸಲನೇ ಗ್ರೋ ಆಗಿಲ್ಲ ಅಂದರೂ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗುತ್ತೆ. ಅದರಿಂದ ಎಲ್ಲ ವೀಡಿಯೋಸ್ಗಳಿಗೂ ಬಂದುಬಿಟ್ಟು ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾರೆ. ಓಕೆನಾ? ಈ ರೀತಿ ವೀಡಿಯೋಸ್ನಂತೂ ನೀವು ಒಂದು ದಿನಕ್ಕೆ ಒಂದು 3-4 ವೀಡಿಯೋನಾದರೂ ರೆಗ್ಯುಲರ್ ಆಗಿ ನೀವು ಮಾಡಿ ಹಾಕಬೇಕು. ಓಕೆನಾ? ಆ ರೀತಿ ಮಾಡಿ ಹಾಕೋದ್ರಿಂದ ಬೇಗನೆ ವೈರಲ್ ಆಗುತ್ತೆ. ಮತ್ತು ಬಂದುಬಿಟ್ಟು ಟ್ರೆಂಡಿಂಗ್ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ವೀಡಿಯೋನ ಮಾಡೋಕ್ಕೆ. ಓಕೆನಾ ಫ್ರೆಂಡ್ಸ್? ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಸಿಂಪಲ್ಲಾಗಿ ಈ ರೀತಿ ವೀಡಿಯೋಸ್ನ ಮಾಡ್ಬೋದು. ಓಕೆನಾ? ಯಾವುದೇ ರೀತಿ ಕಾಪಿರೈಟ್ ಬರಲ್ಲ, 100% ಆಗಿ ಹೇಳ್ತಾ ಇದ್ದೀನಿ. ಬೇಕಿದ್ದರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ವೀಡಿಯೋ ಏನಾದರೂ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಓಕೆನಾ ಫ್ರೆಂಡ್ಸ್? ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ಓಕೆನಾ?
ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.